ಜನಾಂದೋಲನ ಕಾರ್ಯಕ್ರಮ ಮಾಡ್ತಿದ್ದೀರಿ. ಬಿಜೆಪಿಯವರು ಬೇರೆ ಬೇರೆ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾರೆ? ನೋಡಿ, ಆರೋಪಕ್ಕೆ ಉತ್ತರ ಕೊಡಲಿಕ್ಕೇ ಇವತ್ತು ಜನನೂ ಬಂದಿದ್ದಾರೆ, ನಾವು ಬಂದಿದ್ದೀವಿ. ಇವರ ರಾಜಕೀಯ ಬೇಳೆ ಬಯಸ್ಕೊಳ್ಳೋಕ್ಕೆ, ರಾಜಕೀಯ ತವಲನ್ನು ತೀರಿಸ್ಕೊಳ್ಳೋಕ್ಕೆ ಹೊಟ್ಟೆ ಕಿಚ್ಚಿನಿಂದ ಪದಯಾತ್ರೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಪ್ರಯತ್ನ ಪಡ್ತಾ ಇಲ್ಲ ಸಿದ್ದರಾಮಯ್ಯನವ್ರನ್ನ ಇಳಿಸೋಕ್ಕೆ, ಕಾಂಗ್ರೆಸ್ನಲ್ಲೇ ಪ್ರಯತ್ನ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಾಯಕರ ಸಂಬಂಧದಲ್ಲಿ ಹುಳಿ ಹಿಂಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ಜನಾಂದೋಲನ ಕಾರ್ಯಕ್ರಮ ಮಾಡ್ತಿದ್ದೀರಿ. ಬಿಜೆಪಿಯವರು ಬೇರೆ ಬೇರೆ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ನೋಡಿ, ಆರೋಪಕ್ಕೆ ಉತ್ತರ ಕೊಡಲಿಕ್ಕೇ ಇವತ್ತು ಜನನೂ ಬಂದಿದ್ದಾರೆ, ನಾವು ಬಂದಿದ್ದೀವಿ. ಮೊದಲನೇದಾಗಿ ಅವರು ಪದಯಾತ್ರೆ ಯಾಕೆ ಮಾಡ್ತಾರೆ ಅನ್ನೋದು ಅವರು ಮೊದಲು ಸ್ಪಷ್ಟಪಡಿಸ್ಬೇಕು. ಜನರಿಗೋಸ್ಕರ ಮಾಡ್ತಾ ಇದ್ದಾರಾ ಅಥವಾ ಜನರ ಕಣ್ಣೀರನ್ನು ಒರೆಸೋಕೆ ಮಾಡ್ತಾ ಇದ್ದಾರಾ? ಇವರ ರಾಜಕೀಯ ಬೇಳೆ ಬಯಸ್ಕೊಳ್ಳೋಕ್ಕೆ, ರಾಜಕೀಯ ತವಲನ್ನು ತೀರಿಸ್ಕೊಳ್ಳೋಕ್ಕೆ ಹೊಟ್ಟೆ ಕಿಚ್ಚಿನಿಂದ ಪದಯಾತ್ರೆ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿಯವರು ಪ್ರಯತ್ನ ಪಡ್ತಾ ಇಲ್ಲ ಸಿದ್ದರಾಮಯ್ಯನವ್ರನ್ನ ಇಳಿಸೋಕ್ಕೆ, ಕಾಂಗ್ರೆಸ್ನಲ್ಲೇ ಪ್ರಯತ್ನ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನಾಯಕರ ಸಂಬಂಧದಲ್ಲಿ ಹುಳಿ ಹಿಂಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳದ ಹಾಗೆ ಮಹಾಭಾರತದಲ್ಲಿ, ರಾಮಾಯಣದಲ್ಲೂ ಕೂಡ ಇಂಥವ್ರಿದ್ದರು, ಶಕುನಿಗಳಿದ್ದರು. ಆದರೆ ಅವರ ಆಟ ನಡೆಯೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.